ಹಾಯ್ ನಮಸ್ಕಾರ, ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ವಸಂತರಾಜ್. 2023ರಲ್ಲಿ ಸಿಕ್ಕಾಪಟ್ಟೆ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗಿದೆ. ಎಷ್ಟೇ ಟೆಕ್ನಾಲಜಿ ಏನೇ ಇಂಪ್ರೂವ್ ಆದರೂ ಕೂಡ ನಮಗೆ ಯಾವಾಗಲೂ ಅಂಗೈಯಲ್ಲಿ ಇರಬೇಕಾಗಿದ್ದು ಮೊಬೈಲ್ ಇವತ್ತು ನಮ್ಮ ಲೈಫ್ನ ಬಹುಮುಖ್ಯ ಅಂಗ ಅನ್ನೋ ಥರ ಆಗಿಬಿಟ್ಟಿದೆ. ಯಾಕೆ ಇವತ್ತು ಮೊಬೈಲ್ ಬಗ್ಗೆ ಮಾತನಾಡ್ತಾ ಇದ್ದೀನಿ ಅಂತಂದರೆ, ನಿಮಗೂ ಒಂದೊಳ್ಳೆ ಮೊಬೈಲ್ ತಗೋಬೇಕು ಅಂತ ಆಸೆ ಇರುತ್ತೆ. ಆದರೆ 15,000 ರೂಪಾಯಿ ಒಳಗೆ ಯಾವ ಮೊಬೈಲ್ ತಗೋಬೇಕು ಅನ್ನೋ ಕನ್ಫ್ಯೂಷನ್ ಇದ್ದರೆ ನೀವು ಇವತ್ತಿನ ಪ್ರೋಗ್ರಾಮನ್ನು ನೋಡಲೇಬೇಕು. ಈಗ ವಿಷಯಕ್ಕೆ ಬರ್ತೀನಿ. 15,000 ರೂಪಾಯಿ ಒಳಗೆ ಯಾವ ಫೋನ್ ಪರ್ಚೇಸ್ ಮಾಡಿದರೆ ಒಳ್ಳೆಯದು, ಅದರಲ್ಲೂ 2023ರಲ್ಲಿ ರಿಲೀಸ್ ಆಗಿರೋ ಫೋನ್ಗಳಲ್ಲಿ ಯಾವುದು 15,000 ರೂಪಾಯಿ ಒಳಗಡೆ ಒಳ್ಳೆ ಫೋನ್ ಅಂತ ಹೇಳೋದಾದರೆ Xiaomi Redmi 13C 5G ಇದು 11,000 ರೂಪಾಯಿ, ಅಂದರೆ 10,999 ರೂಪಾಯಿಗೆ ನಿಮಗಿದು ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ 0.08+2 ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮ್ರಾ ಇದರಲ್ಲಿದೆ. ಆಮೇಲೆ 5 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮರಾ ಸೆಲ್ಫಿ ತಗೊಳ್ಳಕ್ಕೆ 6.74 ಇಂಚಸ್ LCD ಡಿಸ್ಪ್ಲೇ ಇದರಲ್ಲಿದೆ. 4GB ರ್ಯಾಮ್ ಕೂಡ ಸಿಗುತ್ತೆ. 5000 mAh ಬ್ಯಾಟ್ರಿ ಕೂಡ ಇದರಲ್ಲಿದೆ. ಆಂಡ್ರಾಯ್ಡ್ ನಲ್ಲಿ ಕೂಡ ರನ್ ಆಗುತ್ತೆ. ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಇದೆ, ಜೊತೆಯಲ್ಲಿ 5G ಕೂಡ ಇದೆ. ಈ ಫೋನ್ ನಿಮಗೆ ಸಿಗುತ್ತೆ 10,999 ರೂಪಾಯಿಗೆ. ಇನ್ನು ಅದಕ್ಕಿಂತ ಸ್ವಲ್ಪ 1,000-2,000 ಜಾಸ್ತಿ ಆದ್ರೂ ಪರವಾಗಿಲ್ಲ ಅಂತ ಅಂದರೆ ರಿಯಲ್ಮಿ C67 5G ಅನ್ನೋ ಫೋನ್ ಇದೆ. ಇದು ನಿಮಗೆ ರೇರ್ ಕ್ಯಾಮರಾ 50 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ 4GB ರ್ಯಾಮ್ ಇದೆ. 128GB ಸ್ಟೋರೇಜ್ ಕೂಡ ಇದೆ. ಆಮೇಲೆ ಫ್ರಂಟ್ ಕ್ಯಾಮರಾ ನಿಮಗೆ ಇದರಲ್ಲಿ 8 ಮೆಗಾ ಪಿಕ್ಸೆಲ್ಗೆ ಸಿಗುತ್ತೆ. ಇನ್ನು ಫೋನ್ ಡಿಸ್ಪ್ಲೇ ಸೈಜ್ ಹೇಳಬೇಕು ಅಂತಂದರೆ 6.72 ಇಂಚಸ್. ಇದು ಕೂಡ ಆಂಡ್ರಾಯ್ಡಲ್ಲಿ ರನ್ ಆಗುತ್ತೆ. 5G ಇದೆ. 5000 mAh ಬ್ಯಾಟ್ರಿ ಇದೆ. ಅದರಲ್ಲೂ 33 ವ್ಯಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಹಿತ ಈ ಫೋನಲ್ಲಿ ನಿಮಗೆ ಸಿಗುತ್ತೆ. ಇನ್ನು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಅಂತೂ ಪಕ್ಕ ಇದ್ದೇ ಇರುತ್ತೆ. ಇದು ನಿಮಗೆ ಸಿಗುತ್ತೆ 12,535 ರೂಪಾಯಿಗೆ. ಇನ್ನು Xiaomi Redmi 13C ಅಂತ ಇನ್ನೊಂದು ಫೋನ್ ಇದೆ. ಇದು ಬರೀ 8,869 ರೂಪಾಯಿಗೆ ಸಿಗುತ್ತೆ. ಇದು ಆಕ್ಟಾ ಕೋರ್ ಫೋನ್. ಇದು ನಿಮಗೆ 50+2+0.08 ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮ್ರಾ ಇದರಲ್ಲಿದೆ. ಅಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಫ್ರಂಟ್ಗೆ 8 ಮೆಗಾ ಪಿಕ್ಸೆಲ್ ಇದೆ. ಇದರಲ್ಲೂ 6.74 ಇಂಚಸ್ ಡಿಸ್ಪ್ಲೇ ಕೂಡ ಸಿಗುತ್ತೆ. 4GB ರ್ಯಾಮ್ ಕೂಡ ಇದೆ. 128GB ಸ್ಟೋರೇಜ್ ಇದೆ. ಇದರಲ್ಲೂ 5000 mAh ಬ್ಯಾಟ್ರಿ ಇದೆ. ಆದರೆ ಇದರಲ್ಲಿ ಏನು ಅಂತ ಅಂದರೆ ಚಾರ್ಜ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಯಾಕಂದರೆ ಇದರಲ್ಲಿರೋದು 18 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಮಾತ್ರ. ಫಿಂಗರ್ ಪ್ರಿಂಟ್ ಸೆನ್ಸಾರ್ ಕೂಡ ಇದರಲ್ಲಿದೆ. ಆಂಡ್ರಾಯ್ಡಲ್ಲಿ ಕೂಡ ಇದು ರನ್ ಆಗುತ್ತೆ. ಸೊ 8,869 ರೂಪಾಯಿಗೆ ಈ ಫೋನ್ ನಿಮ್ಗೆ ಸಿಗುತ್ತೆ. ಇನ್ನು ಲಾವಾ ಸ್ಟಾರ್ಮ್ ಅಂತ 5G ಫೋನ್ ಇದೆ. ಇದು ಅಷ್ಟೇ 50+8+2 ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮರಾ ಇದರಲ್ಲಿದೆ. ಆದರೆ ಫ್ರಂಟ್ ಕ್ಯಾಮರಾ ಇದೆಯಲ್ಲ, ಇದು 16 ಮೆಗಾ ಪಿಕ್ಸೆಲ್ ಇದೆ. ಡಿಸ್ಪ್ಲೇ ಸ್ವಲ್ಪ ದೊಡ್ಡದು, ಅಂದರೆ 6.78 ಇಂಚಸ್ LCD ಡಿಸ್ಪ್ಲೇ ಇದರಲ್ಲಿದೆ. ಬಟ್ ರ್ಯಾಮ್ ನಿಮಗೆ 8GB ಇದೆ. 128GB ಸ್ಟೋರೇಜ್ ಇದ್ರೂ ಸಹ ರ್ಯಾಮ್ 8GB ಇದೆ. ಹಾಗಾಗಿ ಈ ಫೋನ್ ಸ್ವಲ್ಪ ಸ್ಪೀಡಾಗಿ ವರ್ಕ್ ಮಾಡ್ಬೋದು. ಇದರಲ್ಲೂ 32 ವ್ಯಾಟ್ ಚಾರ್ಜಿಂಗ್ ಇರೋದು. 5000 mAh ಬ್ಯಾಟ್ರಿ ಇದೆ. ಆಂಡ್ರಾಯ್ಡಲ್ಲೇ ಇದು ಕೂಡ ರನ್ ಆಗುತ್ತೆ. ಇನ್ನು ಫಿಂಗರ್ ಪ್ರಿಂಟ್ ಸೆನ್ಸಾರ್ ಮತ್ತು 5G ಇದರಲ್ಲೂ ಕೂಡ ಇದೆ. ಇನ್ನು ಬರೀ 7,870 ರೂಪಾಯಿ ಅಥವಾ 8,000 ರೂಪಾಯಿ ಒಳಗಡೆ ಒಂದೊಳ್ಳೆ ಫೋನ್ ಬೇಕು ಅಂತಂದರೆ ಪೋಕೋ C65 ಇದು ಕೂಡ ಆಕ್ಟಾ ಕೋರ್ ಫೋನ್. 50+2 ಮೆಗಾ ಪಿಕ್ಸೆಲ್ ರೇರ್ ಕ್ಯಾಮರಾ ಬರುತ್ತೆ. 8 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮರಾ ಬರುತ್ತೆ. 6.74 ಇಂಚಸ್ ಅಲ್ಲಿ ಡಿಸ್ಪ್ಲೇ ಬರುತ್ತೆ. ಇನ್ನು 4GB ರ್ಯಾಮ್ ಇದೆ. 128GB ಸ್ಟೋರೇಜ್ ಕೂಡ ಇದೆ. ಇದಕ್ಕೂ 5000 mAh ಬ್ಯಾಟ್ರಿ ಇದೆ. ಇದರಲ್ಲಿ ಮತ್ತೆ ಮೈನಸ್ ಏನಪ್ಪ ಅಂತಂದರೆ 18 ವ್ಯಾಟ್ಸ್ ಅಷ್ಟೇ ಫಾಸ್ಟ್ ಚಾರ್ಜಿಂಗ್ ನಿಮಗೆ ಸಿಗುತ್ತೆ. ಆವಾಗಲೇ ಹೇಳಿದ್ನಲ್ಲ, 36 ವ್ಯಾಟ್ಸ್ ಏನಿರುತ್ತೆ ಅದೆಲ್ಲ ನಿಮಗೆ 1 ಅವರಲ್ಲಿ ಚಾರ್ಜ್ ಆದರೆ ಇದು ನಿಮಗೆ 1 ಅವರ್ 45 ಮಿನಿಟ್ಸ್ ನಿಯರ್ 2 ಅವರ್ಸ್ ತನಕ ತಗೋಬೋದು. ಇದರಲ್ಲಿ 5G ಇಲ್ಲ, ಬಟ್ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ಇನ್ನು ಇನ್ಫಿನಿಕ್ಸ್ ಸ್ಮಾರ್ಟ್ HD ಅಂತ ಇನ್ನೊಂದು ಫೋನ್ ಇದೆ. ಇದು ನಿಮಗೆ ಎಷ್ಟಕ್ಕೆ ಸಿಗ್ಬೋದು ಗೊತ್ತಾ? ಬರೀ 6,899 ರೂಪಾಯಿಗೆ. ಇದು ನಿಮಗೆ ಬ್ಯಾಕ್ ಕ್ಯಾಮ್ರಾ ಬಂದು 13 ಮೆಗಾ ಪಿಕ್ಸೆಲ್ ಇದೆ. ಆಮೇಲೆ 8 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇದೆ. ಇದರಲ್ಲಿ 6.6 ಇಂಚಸ್ ನಿಮಗೆ ಡಿಸ್ಪ್ಲೇ ಸಿಗುತ್ತೆ. ರ್ಯಾಮ್ ಇರೋದು ಬರೀ 3GB.
64 GB ಸ್ಟೋರೇಜ್ ಇದೆ. 10 ವ್ಯಾಟ್ಸ್ ಅಷ್ಟೇ ಚಾರ್ಜಿಂಗ್ ಆಗೋದು ಇದರಲ್ಲಿ. 5000 mAh ಬ್ಯಾಟ್ರಿ ಕೂಡ ಚಾರ್ಜಿಂಗ್ ಹಾಕಿ ನಿಮಗೆ ಹತ್ತತ್ರ 2-3 ಗಂಟೆ ಫುಲ್ ಟೈಮ್ ಬೇಕಾಗುತ್ತೆ. ಫಿಂಗರ್ ಪ್ರಿಂಟ್ ಸೆನ್ಸರ್ ಕೂಡ ಇದೆ, ಬಟ್ 5G ಅಲ್ಲ. ನೀವು ಅರ್ಥ ಮಾಡ್ಕೊಳ್ಳಿ, ಇಂತಹ ಸ್ಪೆಸಿಫಿಕೇಶನ್ ಇರುವಂತಹ ಫೋನ್ ನಿಮಗೆ ಸಿಗ್ತಾ ಇರೋದು ಬರೀ 6299 ರೂಪಾಯಿಗೆ. ಆಯ್ತಪ್ಪ, ಇದ್ಯಾವುದು ಶವೋಮಿ, ಇದ್ಯಾವುದು ಪೋಕೋ, ಎಲ್ಲ ಯಾಕೆ, ಒಂದೊಳ್ಳೆ ಬ್ರ್ಯಾಂಡ್ ಇರುವಂತಹ ಒಂದು ಫೋನ್ ನ ತಗೋತೀನಿ ಅಂತ ನಿಮ್ಗೆ ಅನ್ಸಿದ್ರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ A05 ಅಂತ ಫೋನ್ ಇದೆ. ಇದು ನಿಮಗೆ 9999 ರೂಪಾಯಿಗೆ ಸಿಗುತ್ತೆ. ಅದು ಆಕ್ಟೋಕೋರ್ ಫೋನೇ. G25 50+2+2 ಮೆಗಾ ಪಿಕ್ಸೆಲ್ ಬ್ಯಾಕ್ ಕ್ಯಾಮ್ರಾ ಇದೆ. 8 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮ್ರಾ ಇದೆ. 6.7 ಇಂಚಸ್ LCD ಡಿಸ್ಪ್ಲೇ ಕೂಡ ಸಿಗುತ್ತೆ. 64 GB ಅಷ್ಟೇ ಸ್ಟೋರೇಜ್ ಇರೋದು. ಅಂದರೆ ತುಂಬ ಆ್ಯಪ್ಸ್ ಆ್ಯಂಡ್ ತುಂಬ ಫೋಟೋಸ್ನ ಎಲ್ಲವನ್ನ ಸ್ಟೋರ್ ಮಾಡೋಕ್ಕೆ ಇದರಲ್ಲಿ ಆಗಲ್ಲ. ಬಟ್ 4GB ರ್ಯಾಮ್ ಇದೆ. 5000 mAh ಇದನ್ನು, ಬಟ್ 25 ವ್ಯಾಟ್ಸ್ ಚಾರ್ಜಿಂಗ್ ಇದೆ. ಬಟ್ ಸ್ಯಾಮ್ಸಂಗ್ ಬ್ರ್ಯಾಂಡ್ ಯೋಚನೆ ಮಾಡಿ, ಆಂಡ್ರಾಯ್ಡ್ 13 ವರ್ಷನ್ ಅಲ್ಲಿ OS ರನ್ ಆಗುತ್ತೆ. ಈಗ ಸಿಗ್ತಾ ಇರೋ ಫೋನ್ಗಳಲ್ಲಿ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ, ಬಟ್ 5G ಇಲ್ಲ. ಇದಿಷ್ಟು ನಾನು ನಿಮಗೆ 2023ರಲ್ಲಿ ರಿಲೀಸ್ ಆಗಿರೋ 15,000 ರೂಪಾಯಿ ಒಳಗಿನ ಬೆಸ್ಟ್ ಫೋನ್ಗಳನ್ನು ನಿಮಗೆ ತಿಳಿಸಿದ್ದೀನಿ. ನಿಮಗೆ ಯಾವ ಫೋನ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಹತ್ರ ನಾನು ಹೇಳಿರೋ ಲಿಸ್ಟ್ನಲ್ಲಿ ಯಾವ ಫೋನ್ ನಿಮ್ಮ ಹತ್ರ ಇದೆ ಅಂತಲೂ ಕೂಡ ಕಮೆಂಟ್ ಮಾಡಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಹೋಗಿ ಬರ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.